ಪ್ರೇಸ್ ಲಾರ್ಡ್ ಎಲ್ಲರಿಗೂ. ಈ ದಿನದ ದೇವರ ವಾಕ್ಯ ಯೆಶಾಯ 43ನೇ ಅಧ್ಯಾಯ ಅದರ 18 ಮತ್ತು 19 ವಚನಗಳು. ಈ ವಚನ ಹೀಗೆ ಹೇಳುತ್ತಾನೆ: ಯೆಹೋವನು ಹೀಗನ್ನುತ್ತಾನೆ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ಇಗೋ, ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ಹಾಲೆಲೂಯ. ಪ್ರಿಯರೇ, ಈ ವಾಕ್ಯವನ್ನು ನಾವು ನೋಡೋದಾದರೆ ದೇವರು ನಮ್ಮ ಕೂಡ ಹೇಳ್ತಾ ಇರುವಂಥ ಮಾತು, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ. ಒಂದು ವೇಳೆ ನಿಮ್ಮ ಹೃದಯಗಳಲ್ಲಿ ನಿಮ್ಮ ಮನಸ್ಸನ್ನು ಬಾಧಿಸುವಂಥ, ನಿಮ್ಮ ಮನಸ್ಸನ್ನು ಕುಗ್ಗಿಸುವಂಥ ಅನೇಕ ಹಳೆಯ ಪಾಪದ ಸಂಗತಿಗಳಾಗಿರ್ಬೋದು, ಸೋಲಿನ ಅನುಭವಗಳಾಗಿರ್ಬೋದು, ಅವಮಾನದ ಗಳಿಗೆಗಳು, ನಿಂದೆಯ ಅವಮಾನದ ಪರಿಸ್ಥಿತಿಗಳು ನಿಮ್ಮ ನೆನಪಿಗೆ ಬರ್ತಾ ಇರ್ಬೋದು. ಆದರೆ ಯಾವುದೋ ಒಂದು ಡಿಸಿಷನ್ನು ತೆಗೆದುಕೊಳ್ಳೋಕ್ಕೆ ಆಗದೇ ಇರೋ ರೀತಿಯಲ್ಲಿ ಹಳೆಯದನ್ನೇ ಹಿಡಿದುಕೊಂಡು ನೀವು ಬಾಧೆ ಪಡ್ತಾ ಇರ್ಬೋದು. ಆದರೆ ದೇವರು ಈ ದಿನದಲ್ಲಿ ನಿಮ್ಮೊಟ್ಟಿಗೆ ಹೇಳ್ತಾ ಇರುವಂಥ ಮಾತು, ಅದನ್ನು ನೀವು ಜ್ಞಾಪಕಕ್ಕೆ ತೆಗೆದುಕೊಳ್ಳಬೇಡ್ರಿ, ಅದನ್ನು ಮರೆತು ಬಿಡ್ರಿ ಎಂಬುದಾಗಿ. ಕೆಲವೊಂದು ಕಾರ್ಯಗಳನ್ನು ನಾವು ಮರೆಯುವಾಗ, ಕೆಲವೊಂದು ಕಾರ್ಯಗಳು ದೇವರಿಗೆ ಇಷ್ಟವಿಲ್ಲದ ಸಂಗತಿಗಳನ್ನು ನಾವು ಬಿಡುವಾಗ ಖಂಡಿತವಾಗಿಯೂ ದೇವರು ನಮ್ಮ ಜೀವಿತಗಳಲ್ಲಿ ಹೊಸ ಕಾರ್ಯವನ್ನು ಮಾಡಲು ಆತನು ಸಹಾಯ ಮಾಡುತ್ತಾನೆ. ಹಾಲೆಲೂಯ. ಈ ದಿನವೇ ನೀವು ಒಪ್ಪಿಸಿಕೊಡ್ರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡ್ರಿ. ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯವನ್ನು, ಹೊಸ ಅದ್ಭುತವನ್ನು ಮಾಡಿ ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಆಮೇನ್. ಥ್ಯಾಂಕ್ ಯು.